ವಿದ್ಯಾರ್ಥಿಗಳೇ ನೋಡ್ರಿ, ಪ್ರಶ್ನೆ ಬಂದದ, ಸರಿಯಾಗಿ ತಿಳ್ಕೊಂಡು ಮಾಡ್ರಿ. ಸರಿಯಾಗಿ ತಿಳ್ಕೊಂಡು ಮಾಡೋದಾದ್ರೆ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ಲೆಕ್ಕ ನೀವು ಮಾಡಬೇಕಾದ್ರೆ ಸರಿಯಾಗಿ ಈ ಪ್ರಶ್ನೆಗಳನ್ನು ಓದ್ಕೋರಿ. ನಿಮಗೆ ಇನ್ನೊಂದು, ಹಿಂಗೆ ಕೊಟ್ಟಾಗ, ಹಿಂಗೆ ಪ್ರಶ್ನೆಯನ್ನು ಕೊಟ್ಟಾಗ ನಿಮಗೆ ಎರಡೂ ರೀತಿಯಿಂದ ಗಣಿತಗಳನ್ನು ಮಾಡ್ಲಿಕ್ಕೆ ಬರ್ಬೇಕು. ಎರಡೂ ರೀತಿಯಿಂದ ಗಣಿತ ಅಂದರೆ ಏನು? ಘನ ಮೀಟರನ್ನು ಘನ ಸೆಂಟಿಮೀಟರ್ದಾಗ ಬರ್ಲಿಕ್ಕೆ ಬರಬೇಕು, ಘನ ಸೆಂಟಿಮೀಟರವನ್ನು ಘನ ಮೀಟರ್ದಾಗ ಬರ್ಲಿಕ್ಕೆ ಬರಬೇಕು. ಯಾಕೆ ಉತ್ತರ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಕನ್ಫ್ಯೂಸ್ದಾಗದ. ಹೆಂಗೆ ಅನ್ನೋದನ್ನ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಇದು ವಿಸ್ತೀರ್ಣದ, ಈ ಉತ್ತರ ಅಂತೂ ತಪ್ಪಾತು, ಬಿಟ್ಬಿಡ್ರಿ. ಇದು ವಿಸ್ತೀರ್ಣದ. ಯಾಕಂದ್ರೆ ಚದರ ಸೆಂಟಿಮೀಟರ್ ಯಾವಾಗಲಾದರೂ ಉದ್ದ, ಅಗಲ, ಎತ್ತರಗಳ ಗುಣಲಬ್ಧವನ್ನು ಘನ ಮೀಟರ್ದಲ್ಲೇ ಬರಿಬೇಕು ಒಂದು, ಅಥವಾ ಘನ ಸೆಂಟಿಮೀಟರ್ದಲ್ಲೇ ಬರಿಬೇಕು ಒಂದು. ಇದನ್ನ ಮಲ್ಲಾಕ ಘನದ ಗಾತ್ರವನ್ನ ಘನ ಸೆಂಟಿಮೀಟರ್ ಅಂತಲೇ ಬರೆದಿರಬೇಕು ಒಂದು, ಅಥವಾ ಘನ ಮೀಟರ್ ಅಂತಲೇ ಬರೆದಿರಬೇಕು. ಚದರ ಸೆಂಟಿಮೀಟರ್ದಲ್ಲಿ ಮಾನವನ್ನ ಉದ್ದ, ಅಗಲ, ಎತ್ತರದ ಗುಣಲಬ್ಧವನ್ನ ಚದರ ಸೆಂಟಿಮೀಟರ್ದಲ್ಲಿ ಬರೆಯಬಾರದು, ಬರೆಯೋದಿಲ್ಲ. ಇದು ಒಂದನೇ ನೇಮ ತಿಳ್ಕೋಬೇಕು. ಆಮೇಲೆ ಈಗ ಎರಡು ಉತ್ತರ ಅಂತೂ ಹಾದು. ಇನ್ನು ಇದರೇ ಆಗಬೇಕು, ಬೇಕಾದ್ರೆ ಇದರೇ ಆಗಬೇಕು. ಯಾಕಂದ್ರೆ ಇದಕ್ಕೆ ಘನ ಸೆಂಟಿಮೀಟರ್ ಬರ್ದಾನ, ಇದಕ್ಕೆ ಘನ ಮೀಟರ್ ಅಂತ ಬರ್ದಾನ. ನೀವು ಘನ ಮೀಟರ್ದಾಗ ತಕ್ಕೊಂಡು ಘನ ಸೆಂಟಿಮೀಟರ್ದಾಗ ಮೊದಲ ಘನ ಮೀಟರ್ದಾಗ ಉತ್ತರ ಬಂತು ಅಂದ್ರೆ ನೀವು ಉತ್ತರ ಹಾಕಿ ಬಿಡ್ಬೋದು. ಮೊದಲು ನಾವೇನು ಮಾಡಬೇಕು, ಘನ ಸೆಂಟಿಮೀಟರ್ಗಿಂತಲೂ ನಾವು ಘನ ಮೀಟರ್ದಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತೇವೆ ನೋಡಿ. ಈಗ ನಾ ಇಷ್ಟು ತಿಳಿಸಿ ಹೇಳಿದ ಮಾಡೋದಿದ್ರೆ ಮಾಡ್ರಿ. ಅವೆಲ್ಲ ಸೆಂಟಿಮೀಟರ್ಗಳನ್ನು ಮೀಟರ್ದಾಗ ಮಾಡ್ಕೊಂಡು ಬಿಡ್ರಿ. ಆಮೇಲೆ ನಿಮಗೆ ಘನ ಸೆಂಟಿಮೀಟರ್ ಹೆಂಗೆ ಮಾಡ್ಬೇಕು ಅದನ್ನು ತಿಳಿಸ್ತಾನೆ. ಎರಡೂ ರೀತಿ ತಿಳಿಸ್ತಾನೆ ನಾ ಗಣಿತಗಳಲ್ಲಿ. ಈಗ ನೋಡ್ರಿ, ಎಲ್ಲರೂ ಮಾಡ್ಕೊಳ್ಳೋದಾಗ್ಯದ ಅಂತ ತಿಳ್ಕೊಂಡು ಈಗ ಎಲ್ಲರೂ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಘನಫಲ ಬರೋಬ್ಬರಿ ಭಾಳ ಇಂಪಾರ್ಟೆಂಟ್ ಅದ. ಇನ್ನೊಂದು ಪಿಕ್ಟೋಗ್ರಾಫ್ ಎಲ್ಲ ನಿಮಗೆ ಈಗ ನವೋದಯ ಪೇಪರ್ದಾಗೆ ಬಂದುಬಿಡ್ತಾವ. ಈಗ ನವೋದಯ ಪೇಪರ್ದಾಗ ಪಿಕ್ಟೋಗ್ರಾಫ್ ಬರ್ತದ, ಘನಫಲ ಲೆಕ್ಕಗಳು ಬರ್ತಾವ. ಘನಫಲ ಇನ್ನು ನಾ ಸೀರಿಯಲ್ದಾಗ ಸ್ವಲ್ಪ ಹಾಕಿನು, ಇನ್ನು ಪೂರ್ತಿ ತಯಾರಾಗಬೇಕು ನಿಮ್ಮ ಘನಫಲ. ನೀವು ಕ್ರಮಬದ್ಧವಾದ NCB ಅಭ್ಯಾಸಗಳನ್ನು ಮಾಡಿದಿರಿ ಅಂತಂದ್ರೆ ನವೋದಯ ಪೇಪರ್ ನೀವೇ ಸ್ವಂತ ಬಿಡಿಸುವಂಥ ಶಕ್ತಿ ಬರ್ತದೆ. ಎಕ್ಸಾಮ್ ಬೇಗನೆ ತೊಗೊಂಡಾನ. ಅದರ ಸಲುವಾಗಿ ನಾ ಏನು ಮಾಡಿದೆ, ನವೋದಯ ಪೇಪರ್ಗಳನ್ನು ಮೊದಲು ಸರ್ ಮಾಡಿ ಹಾಕ್ರಿ ಅಂತ ಮತ್ತು ಪಾಲಕರು, ಟೀಚರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು. ನಾ ಎಲ್ಲ ಕ್ರಮಬದ್ಧವಾಗಿ ಮಾಡ್ಬೇಕಂತ ಮಾಡಿದ್ದೆ. ಆದರೆ ಈಗ ಏನಾಗಬೇಕಾಗ್ಯದ, ಈಗ ಕೇವಲ ನಿಮ್ಮ ಡಿಸೆಂಬರ್ ಎಂಡದೊಳಗೆ ಪೇಪರ್ ಅವ ಅಂತಂದ್ರೆ ನೀವು ಕ್ವಶನ್ ಪೇಪರ್ ಮಾಡೆಲ್ಲೂ ಹೋಗ್ರಿ, ಸೀರಿಯಲ್ ಅಭ್ಯಾಸನೂ ದಿನಾಲು NCB ಅಂತ ಏನವಲ್ಲ 15 ಚಾಪ್ಟರ್ ಅಭ್ಯಾಸನ ನೀವು ಮಾಡಿ. ಗಣಿತ 20 ಅಂದ್ರೆ ಯಾವ ಅಭ್ಯಾಸಗಳನ್ನು ಹಾರಿಸ್ತಾನ, ಯಾವ ಅಭ್ಯಾಸಗಳನ್ನು ತಗೋತಾನಂತ ಅದನ್ನು ವಿಚಾರ ಮಾಡಲಾರ್ದ ಎಲ್ಲ ಅಭ್ಯಾಸಗಳನ್ನು ಕಲಿಯಿರಿ. ಅಂದ್ರೆ ನಿಮಗೆ ಬೆನಿಫಿಟ್ ಸಿಗ್ತವೆ. ಈಗ ಫಸ್ಟ್ ನಾವು ಘನ ಸೆಂಟಿಮೀಟರ್ದಾಗೆ ಉತ್ತರ ತಕ್ಕೊಳ್ಳೋದು. ಈಗ ಮೊದಲು ನಾವೇನು ಮಾಡಬೇಕು, ಘನ ಸೆಂಟಿಮೀಟರ್ದಾಗ ತಕ್ಕೊಳ್ಳೋದು ನೋಡ್ರಿ. ಘನಫಲ ಬರೋಬ್ಬರಿ, ಘನಫಲ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಈಗ ಇದು ಸೆಂಟಿಮೀಟರ್ ಅದ, ಸೆಂಟಿಮೀಟರ್ದಾಗ ಮಾಡ್ಕೊರಿ. 90 ಗುಂಡ್ಲೆ 50 ಗುಂಡ್ಲೆ 1 ಮೀಟರ್ ಇದ್ದು ಸೆಂಟಿಮೀಟರ್ ಮಾಡ್ಕೊರಿ. ಓಕೆ, 9 45 ಇಟ್ಕೋರಿ. ಎಷ್ಟು ಸೊನ್ನೆ? 1 2 3 4. 1 2 3 4 ಘನ ಸೆಂಟಿಮೀಟರ್. ಇದು ಉತ್ತರ ಇತ್ತು ಅಂದ್ರೆ ಹುಡುಕ್ಯಾಡ್ರಿ, ಹಾಕ್ರಿ ನೋಡಿ. ಇದು ಘನ ಸೆಂಟಿಮೀಟರ್ದಾಗ ಎಷ್ಟು ಬರ್ತದೆ ಉತ್ತರ? 45 ಮುಂದೆ 4 ಸೊನ್ನೆ ಬರ್ತಾವ. 45 ಮುಂದೆ ಏನಾಗಿಬಿಟ್ಟದ, ಇಲ್ಲಿ 2 ಸೊನ್ನೆ ಬಂದ್ಬಿಟ್ಟಾವ. ಹಂಗಾರೆ ಏನು ಉತ್ತರ ಆಗ್ಬೋದು? ಈಗ ನಮಗಿಲ್ಲ. ಈಗ ನಮ್ಗೆ ಇದ್ರಾಗ ಉತ್ತರ ಬೇಕಂಗಾರೆ ಹೆಂಗೆ ಮಾಡಬೇಕು?
ಈಗಂತೂ 45,000 ನೋಡ್ರಿ, 9,540, ಇದನ್ನು 90 ಸೆಂಟಿಮೀಟರ್ ಮಾಡ್ಕೊಂಡ್ರಿ, 50 ಸೆಂಟಿಮೀಟರ್ ಮಾಡ್ಕೊಂಡ್ರಿ. 1 ಮೀಟರ್ ಇದ್ದದ 100 ಸೆಂಟಿಮೀಟರ್ ಮಾಡ್ಕೋಬೇಕಾಗ್ತದ. ಯಾಕಂದ್ರೆ ಗಾತ್ರವನ್ನು ತೆಗೆಯುವಾಗ ಮಾನಗಳನ್ನು ಒಂದೇ ರೀತಿ ಮಾಡ್ಕೋಬೇಕು. ಬೇಕಾದ್ರೆ ಮೀಟರ್ದಾಗ್ರೆ ಮಾಡ್ಕೋಬೇಕು, ಬೇಕಾದ್ರೆ ಸೆಂಟಿಮೀಟರ್ದಾಗ ಮಾಡ್ಕೋಬೇಕು. ಓಕೆ, 90 ಸೆಂಟಿಮೀಟರ್, 50 ಸೆಂಟಿಮೀಟರ್, 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಇದರ ಗುಣಲಬ್ಧವೇ ಘನಫಲ. ಉದ್ದ, ಅಗಲ, ಎತ್ತರದ ಗುಣಲಬ್ಧಕ್ಕೆ ಏನಂತಾರ? ಘನಫಲ ಅಂತಾರ. ಅದಂತೂ ತಿಳಿದು. ಘನ ಸೆಂಟಿಮೀಟರ್ದಾಗ ಉತ್ತರ ಬಂದದ. ಈಗ 0 ಎಷ್ಟು ಬಂದಾವ ನೋಡ್ರಿ? 1, 2, 3, 4 ನೋಡ್ರಿ. 45 ಘನ ಸೆಂಟಿಮೀಟರ್. ಈ ಘನ ಮೀಟರ್ ಬಿಡ್ರಿ ಅದನ್ನು. ಈಗ ಘನ ಸೆಂಟಿಮೀಟರ್ ಏನು ಬರ್ಬೇಕಾಯ್ತು? ಇನ್ನ 2 0 ಕೊಡಬೇಕಾಗಿತ್ತು. ಹಂಗಾರ ಉತ್ತರ ಇದೇ ಆಗ್ತದ. ಅಂದಾಜು ಬೇಡ, ಮಾಡೇ ತೋರಿಸೋದು. ಅದನ್ನು ಅಂದಾಜು ಮಾಡುವಂಥ ಗಣಿತಗಳು ನೆನಪುಳಿಯುವುದಿಲ್ಲ. ಉತ್ತರ ಮೇಲೆ ಹೇಳ್ತಿರ್ತಾರಲ್ಲ, ಇದರಲ್ಲಿ ಇದು ಭಾಗ ಹೋಗ್ತದ, ಯಾವ್ದು ಭಾಗ ಹೋಗ್ತದ ಅದಲ್ಲ ಅದಕ್ಕಿಂತಲೂ ನಾವು ರೀತಿಯನ್ನು ಕಲಿಬೇಕು. ಇದೆಲ್ಲ ಬೇಸಿಕ್ ಫಂಡಮೆಂಟಲ್ ಅಭ್ಯಾಸ. ಇದು ಎಲ್ಲ ಬೇಸಿಕ್ ಅಭ್ಯಾಸ ಪೂರ್ತಿ ಬರ್ತದೆ ನಿಮಗೆ. ಒಂದು ಲಾಭಾನಿ, ಸರಳ ಬಡ್ಡಿ, ಅವಧಿ, ದರ ಎಲ್ಲ ಗಣಿತಗಳನ್ನು ಕ್ರಮಬದ್ಧವಾಗಿ ನೀವು ಕಲೀರಿ. 10th ನಿಮ್ಮ ಕೈ ಹಿಡಿಯಂಗೆ ಇಲ್ಲ ಈ ಅಭ್ಯಾಸ. ಅಪ್ ಟು SSLC ನಿಮಗೇನು ಯಾವ ಲೆಕ್ಕ ಹೇಳಿದ್ರು ಒಂದು ಸ್ವಲ್ಪ ವಿಶೇಷ ಬದಲಾವಣೆ ಇರ್ತಾವೆ. ಅಲ್ಲಿ ದೊಡ್ಡ ಕ್ಲಾಸಿಗೆ ಹೋದಾಗ ಅವೇನೋ ಒಂದು ಸ್ವಲ್ಪ ಬದಲಾವಣೆ ಇರ್ತಾವೆ. ಆದರೆ ಈ ಅಭ್ಯಾಸ ಒಂದು ನಿಮಗೆ ಬೇಸಿಕ್ ಇರ್ತದೆ. ಹೊಸ ಅಭ್ಯಾಸ, ಹೊಸ ಸರ್ಗಳು ಹೇಳಿದ ಪಾಠನ ಕಲ್ಕೊಂಡು ಹಳೆಯ ಅಭ್ಯಾಸಗಳು ಬೀಳ್ತಾವೆ. ಈಗ ಬಿದ್ದಾವೆ ಕೆಲವೊಂದು ನೋಡಿ ನಾ ಬುಕ್ಸ್ಗಳು. ಘನ ಸೆಂಟಿಮೀಟರ್ ನಿಮಗೆ ಎಷ್ಟೇ ಉತ್ತರ ಬರಬೇಕಾಗಿತ್ತದು, ಬರಲಿಲ್ಲ. ಇನ್ನು ಘನ ಮೀಟರ್ದಾಗ ಹೆಂಗೆ ಮಾಡಬೇಕು ನೋಡಿ. ಘನಫಲ ಬರಬರಿ 90 ಸೆಂಟಿ ಉದ್ದ. ಇದನ್ನು ಹೆಂಗೆ ಹಚ್ಕೋಬೇಕನ್ನೋದು ತೋರಿಸ್ನು. ಉದ್ದ 90 ಸೆಂಟಿಮೀಟರ್ ಅದ ಸರ್. ಇದನ್ನು ಘನ ಮೀಟರ್ದಾಗ ಮಾಡಬೇಕಾದರೆ ಇದು ನೋಡ್ರಲೆ 0.90 ಮೀಟರ್ ಅಂತ ಇದನ್ನು ಹಿಂಗೆ ಬರ್ಕೋರಿ ನೋಡಿ. 90 ಸೆಂಟಿಮೀಟರ್ ಮೀಟರ್ದಾಗ ಬರಿಬೇಕಾದ್ರೆ 2 ಸ್ಥಾನ ಹಾಕಬೇಕು. ಯಾಕೆ? 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಇದಕ್ಕೆ 100 ಬಾಗಿಸ್ಬೇಕು ನೀವು. 2 ಸ್ಥಾನ ಹಾಕಿದ್ರೆ ಮೀಟರ್ ಅಂತ. ಯಾಕೆ ನಾ 2 ಸ್ಥಾನ ಬಿಟ್ಟಂದ್ರೆ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ. 90 ಸೆಂಟಿಮೀಟರ್ ಅಂದ್ರೆ ಏನು? 2.90 ಮೀಟರ್ ಅಂತ ಇದಕ್ಕೆ ಬರಿಬಹುದು. ಇದನ್ನು ತಿಳ್ಕೊಬೇಕು. ಸುಮ್ಮನೆ ನಾವು 0.90 ಅಂತ ಇಟ್ಬಿಟ್ರೆ ನಿಮ್ಗೆ ಹೆಂಗೆ ಅರ್ಥ ಆಗ್ತದೆ ಅದು? ನಾ 0.90 ಇಡಬೇಕಾದ್ರೆ ಕಾರಣ ಏನಂದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್. 90ಕ್ಕೆ 100 ಬಾಗಿಸಿದ್ರೆ 2 ಸ್ಥಾನ ನೀವು ದಶಮಾಂಶ ಹಾಕಿದ್ರೆ ಮೀಟರ್ ಅಂತ ಬರಿಬೋದು. ದಶಮಾಂಶ ಹಾಕಲಿಲ್ಲ ಅಂದ್ರೆ ಅದು ಸೆಂಟಿಮೀಟರ್ ಆಗಿಬಿಡ್ತದೆ. ಅಗಲ ಬರೋಬ್ಬರಿ 50 ಸೆಂಟಿಮೀಟರ್ ನೋಡ್ರಿ. ಇದನ್ನ ಹೆಂಗೆ ಹಚ್ಚಬೇಕು ಮೀಟರ್ದಾಗ? 0.50 ಮೀಟರ್. ಇದು 100 ಬಾಗಿಸಿದಂಗೆ, ಇದಕ್ಕೆ 100 ಬಾಗಿಸಿದಂಗೆ ನೀವು. ಯಾಕಂದ್ರೆ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಎತ್ತರ ಬರೋಬ್ಬರಿ 1 ಮೀಟರ್. 1 ಮೀಟರ್ ಹೆಂಗೆ ಬರ್ಕೋತೀರಿ? ಬರೋಬ್ಬರಿ 1 ಮೀಟರ್ ಇಲ್ಲಿ ಬರೋದು ಬಿಡ್ರಿ. 2 ಒಂದೇ ಅಲ್ಲಿ ಬರ್ಕೊಂಡು ಬಿಡ್ರಿ. ಮೀಟರ್ ಸ್ಥಾನದಾಗ ಬರೋದು ಬಿಡ್ರಿ ಅದನ್ನ. ಘನಫಲ ಬರೋಬ್ಬರಿ ಘನಫಲ ಬರೋಬ್ಬರಿ ಉದ್ದ ಎಷ್ಟಾಯ್ತು? 0.90 ಮೀಟರ್. ಅಗಲ 0.50 ಮೀಟರ್. ಎತ್ತರ ಬರೋಬ್ಬರಿ 1 ಮೀಟರ್. ಈಗ 9.5 ಈಗ ನೀವು ದಶಮಾಂಶ ತೆಗೆದು ಬಿಡ್ರಿ, 90 ಆಯ್ತು. ದಶಮಾಂಶ ತೆಗೆದು ಬಿಡ್ರಿ, 50 ಆಯ್ತು. 1 ಇಡ್ರಿ, 9.5 45 ಆಯ್ತು. ಇವೆರಡು 0 ಇಟ್ಟು ಬಿಡ್ರಿ, ಇಟ್ರೆ ಈಗ 4 ಸ್ಥಾನ ದಶಮಾಂಶ ಕೊಡ್ರಿ. 1 2 3 4. 1 2 3 4 ನೋಡಿ. 0.4 ಬರೋಬ್ಬರಿ 0.45200 ಘನ ಮೀಟರ್.
ಬಂತಲ್ಲ. ಈಗ ನೀವು ಉತ್ತರ ಇಡಾಗ ಮುಂದಿನ ಸೊನ್ನೆಗಳನ್ನು ತೆಗೆದು ಬಿಡಬೇಕು. ಆನ್ಸರ್ ಈಸ್ ಈಕ್ವಲ್ ಟು 0.45 ಘನ ಮೀಟರ್. ಸೊನ್ನೆ ತೆಗೆದು ಸೊನ್ನೆ ಮುಂದೆ ಬೆಲೆ ಇಲ್ಲ ನೋಡ್ರಿ. ಈಗ ನೀವು ಸೊನ್ನೆ ತೆಗೆದು ಇಡಬೇಕು, ಬೇಕಾದ್ರೆ ಇದನ್ನ ಇಡಬೇಕು. ಉತ್ತರ 1, ಸೊನ್ನೆ ತೆಗೆದರೆ ಇಡಬೇಕು 1. ಅರ್ಥ ಆಗೈತೆ ನಿಮಗೆ? ನೋಡ್ರಿ, ಈಗ ಘನ ಮೀಟರ್ದಲ್ಲಿ ನಾವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸಿದ. 0.90 ಮೀಟರ್ ಆಯಿತು, 0.50 ಮೀಟರ್ ಆಯ್ತು, 1 ಆಯ್ತು. ಇದರ ಗುಣಲಬ್ಧ 4500 ಏನು ಬಂತು? ಘನ ಮೀಟರ್ ಬಂತು. 4500 ಘನ ಮೀಟರ್ ಬಂತು. ಉತ್ತರ ಹಚ್ಚಿದ್ರಿ 1. ಆಮೇಲೆ ಇದನ್ನ ಈ ಉತ್ತರ ಹುಡುಕ್ಯಾಡ್ರಿ. 0.4500 ಅದ ನೋಡ್ರಿ, ಇಲ್ಲ. ಉತ್ತರ ತಪ್ಪ ಅನ್ಬಾರ್ದು. ಮುಂದಿನ ಸೊನ್ನೆ ತೆಗೆದು ಇಡಬೇಕು ಉತ್ತರ ಇಡಾಗ. ಇವುಗಳ ಮುಂದಿನ ಸೊನ್ನೆ ತೆಗೆದು ಇಟ್ರೆ ಅಂದ್ರೆ ಉತ್ತರ ಸಿಗ್ತದೆ. ಎಲ್ಲಿ ಅದ ಉತ್ತರ? ಉತ್ತರ ಸಂಖ್ಯೆ ಬಿ. ಒಂದ್ಸಲ ಪರ್ಫೆಕ್ಟ್ ತಿಳ್ಕೊಂಡ್ಬಿಡ್ರಿ. ಆಮೇಲೆ ನೀವು ಬಾಯ್ಲೇನೆ ಮಾಡ್ಬೋದು ಮುಂದೆ. ಆಗ ರೀತಿಗಳನ್ನ ಕಲಿಬೇಕು. ಇದು ಜೋಶಿ ಕೋಚ್ 30 ವರ್ಷದ ಹಿಂದೆ, 30 ವರ್ಷದ ಸ್ಕೂಲ್ ಇದು. ನಾವು ಅವಾಗ ಹಿಂಗೆ ರೀತಿ ಪ್ರಕಾರ ಗಣಿತ ಹೇಳ್ತಿದ್ವಿ ಹುಡುಗರು. ಅಂದ್ರೆ ಏನಾಗ್ತದ? ಪಕ್ಕ ನೆನ್ಪು ಉಳಿತದ. ಚಂದಂಗೆ ಬರ್ಕೋರಿ, ಫೇರ್ದಾಗ ನೋಡ್ಕೋರಿ. ಇನ್ನೊಂದ್ಸಲ ನೋಡ್ರಿ. ಇದನ್ನ ಸೆಂಟಿಮೀಟರ್ದಾಗ ಮಾಡಿದೆ, ಉತ್ತರ ಸಿಗ್ಲಿಲ್ಲ. ಘನ ಮೀಟರ್ದಾಗ ಹಿಂಗೆ ಹಚ್ಕೋಬೇಕು, ಉತ್ತರ ಸಿಕ್ತು. ಉತ್ತರ ಹಚ್ಚಾಗ ಮುಂದೆ ಯಾವುದೇ ಒಂದು ದಶಮಾಂಶದಲ್ಲಿ ಕೊನೆಗೆ 0 ಬಂದರೆ ತೆಗೆದು ಇಟ್ಟಿರ್ತಾರ. ಒಮ್ಮೆ ಹಂಗೆ ಇಟ್ಟಿರ್ತಾರ. ಮೊದಲ ನಾ ತೆಗಿಲಾರ್ದ ಇಟ್ಟೆ, ಉತ್ತರ ಇಲ್ಲ. ಮುಂದಿನ 0 ತೆಗೆದನು, ಉತ್ತರ ಸಿಕ್ಕದ. ಉತ್ತರ ಬೇಕಾಕ್ಯ ನೀವು ಹಂಗೆ ಹಾಕ್ರಿ. ಚೆಂದಂಗೆ ಫೇರ್ದಾಗ ಬರ್ಕೊಡ್ರಿ.